ಹಾಯ್ ಕ್ಯಾಪ್ರಿಕಾನ್, ಹೆಲೋ ಮಕರ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸಿ ನಿಮ್ಮ 2025 ಓವರ್ ಆಲ್ ಎನರ್ಜಿ ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಸೊ ಬನ್ನಿ ಕಾರ್ಡನ್ನು ಶಫಲ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಥ್ಯಾಂಕ್ ಯು ಕ್ಯಾಪ್ರಿಕಾನ್. ಥ್ಯಾಂಕ್ ಯು ಸೋ ಮಚ್. Thank you. Knight of Cups. Okay. Page of Wands. ಓಕೆ, ಐ ಹೋಪ್ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಕ್ವೀನ್ ಆಫ್ ಸೋರ್ಡ್ಸ್. ಸೊ ನೋಡಿ ಕ್ಯಾಪ್ರಿಕಾನ್, ಸೊ ನೋಡಿ ಮಕರ, ಈ ಒಂದು 2025 ಎನರ್ಜಿ, ಓವರ್ ಆಲ್ ಎನರ್ಜಿ ಹೇಗೆ ಅಂತ ನನಗೆ ಇಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ ಆ್ಯಕ್ಷನ್ ತಗೊಳ್ಳುವಂತಹ ಸಮಯ. ಆ್ಯಂಡ್ ನನಗೇನೋ ಒಂದು ಮೆಸೇಜ್ ಬರ್ತಾ ಇತ್ತು, ಬಟ್ ಓಕೆ. ಸೊ ಎಸ್, ಈ ಇಯರ್ ತುಂಬ ಆ್ಯಕ್ಷನ್ ತಗೊಳ್ಳುವಂತಹ ಸಮಯ. ಆ್ಯಂಡ್ ಈ ಇಯರ್ ನಿಮಗೆ ತುಂಬಾ ಆಪರ್ಚುನಿಟಿ ಎನರ್ಜಿನ ನೀವು ಫೀಲ್ ಮಾಡ್ಬೋದು. ಸೊ ಏನಾದರೂ ಮಾಡಬೇಕು ಅನ್ನೋ ಒಂದು ಎನರ್ಜಿ ಕೂಡ ನಿಮ್ಮಲ್ಲಿದೆ. ತುಂಬಾ ಎಸ್, ಉತ್ಸಾಹ, ಉಲ್ಲಾಸ 2025 ಆ ಥರ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಆ ಒಂದು ಥೀಮ್ ಇರುತ್ತೇನೋ, ಲೈಕ್ ಆಪರ್ಚುನಿಟೀಸ್ ಇದೆ, ಪ್ರಪೋಸಲ್ಸ್ ಇದೆ. ಆ್ಯಂಡ್ ಎಸ್, ನೀವು ಇವಾಗ ಯಾವುದೇ ಥರದ ವಿಷನ್ ಬೋರ್ಡ್ ಆಗಲಿ, ಗೋಲ್ಸ್ ಆಗಲಿ ಮಾಡಿಲ್ಲ ಅಂತಂದರೆ ಇವತ್ತಿನಿಂದ ಶುರು ಮಾಡಿ. ಈ ವಿಡಿಯೋನ ಯಾವಾಗ ನೀವು ನೋಡ್ತೀರಾ ನೋಡಿ, ಆವಾಗದಿಂದ ಶುರು ಮಾಡಿ. ಗೋಲ್ಸ್, ಬೌಂಡ್ರೀಸ್, ಎವ್ರಿಥಿಂಗ್ ಒಂದು ಪುಸ್ತಕದಲ್ಲೂ ಒಂದು ಡೈರಿಯಲ್ಲೂ ಬರೆದಿಡಿ. ನಿಮ್ಮ ಡಿಸೈರ್ಸ್ ಏನು, ನಿಮ್ಮ ಆಸೆ ಏನು, ಅದನ್ನು ಕೂಡ ಬರೆದಿಡಿ. ಓಕೆ, ಸೊ ಈ ಇಯರ್ ತುಂಬಾ ಫೋಕಸ್ಡ್, ಕರಿಯರ್ ಫೋಕಸ್ಡ್ ಆಗಿರುತ್ತೆ. ಓಕೆ, ಸೊ ಆದಷ್ಟು ನೀವು ಸ್ಟೂಡೆಂಟ್ ಆಗಿದ್ದರೆ ಕಲಿಯೋದ್ರ ಮೇಲೆ ಹೆಚ್ಚಿನ ಗಮನನ ಕೊಡಿ. ಓಕೆ, ಆ್ಯಂಡ್ ಏನಾದರೂ ಒಂದು ಒಳ್ಳೆ ಕೆಲಸದಲ್ಲಿ ನೀವಿದ್ದೀರಾ ಅಂತಂದರೆ ಇನ್ನೊಂದು ನಿಮಗೆ ಪ್ರಮೋಷನ್ಸ್, ರಿವಾರ್ಡ್ಸ್, ಅವಾರ್ಡ್ಸ್ ಸೊ ನೋಡ್ತಾ ಇದ್ದೀನಿ. ಆ್ಯಂಡ್ ಈ ಇಯರ್ ಯು ಆರ್ ಪ್ರೊಟೆಕ್ಟೆಡ್ ಕ್ಯಾಪ್ರಿಕಾನ್. ಆ್ಯಂಡ್ ಈ ಇಯರಲ್ಲಿ ಸಕ್ಸಸ್ ಇದೆ, ನಿಮಗೆ ಸಕ್ಸಸ್ ಇದೆ, ರಿವಾರ್ಡ್ಸ್ ಇದೆ, ಪ್ರಮೋಷನ್ಸ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ರೆಕಗ್ನೇಷನ್ನ ನೋಡ್ತಾ ಇದ್ದೀನಿ. ಮೇ ಬಿ ನಿಮ್ಮ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಹೆಚ್ಚಾಗ್ಬೋದು. ಸೊ ಎಸ್, ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಕೂಡ ನಿಮಗೆ ಹೆಚ್ಚಿನ ರೆಕಗ್ನೇಷನ್ ಸಿಗ್ಬೋದು. ಆ್ಯಂಡ್ ತುಂಬಾ ಸ್ಟ್ರೆಂತ್ ನೋಡ್ತಾ ಇದ್ದೀನಿ, ತುಂಬಾ ಸ್ಟ್ರೆಂತ್, ಕರೇಜಸ್ನ ನೋಡ್ತಾ ಇದ್ದೀನಿ. ಓಕೆ, ಆ್ಯಂಡ್ ಒಳ್ಳೆ ಸಪೋರ್ಟಿವ್ ಜನರನ್ನು ಕೂಡ ನಾನು ನೋಡ್ತಾ ಇದ್ದೀನಿ. ಸೊ ಈ ಇಯರಲ್ಲಿ ತುಂಬಾ ಸಪೋರ್ಟಿವ್ ಜನರು ನಿಮಗೆ ಸಿಗ್ಬೋದು. ಸೊ ಲೆಟ್ಸ್ ಸಿ ಈ ಇಯರ್ ಹೇಗಿರುತ್ತೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಕ್ಯಾಪ್ರಿಕಾನ್. ಓಕೆ, thank you so much universe. Moon. Okay, Four of Cups. Hermit. Seven of Wands.
10 ಆಫ್ ವಾಂಡ್ಸ್. ನೋಡಿ ಕ್ಯಾಪ್ರಿಕಾನ್, ನಿಮಗೆ ಗೈಡೆನ್ಸ್ ಕೊಡ್ತಾ ಇದ್ದೀನಿ. ಏನು ಅಂತಂದರೆ ಅದೇ ನಾನು ಹೇಳ್ದೆ ಅಲ್ವಾ, ಸೊ ನೀವು ತುಂಬಾ ನಿಮ್ಮ ಡಿಸೈರ್ಸ್, ನಿಮ್ಮ ಆಸೆ ಆಕಾಂಕ್ಷೆಗಳು ಫುಲ್ಫಿಲ್ ಆಗಬೇಕು ಅಂತಂದರೆ ಈವಾಗಲೇ ಫೋಕಸ್ ಆಗಿರಿ. ಈವಾಗಲೇ ಗೋಲನ್ನು ಸೆಟ್ ಮಾಡಿ, ಬೌಂಡ್ರೀಸನ್ನು ಸೆಟ್ ಮಾಡಿ, ಯಾವುದು ನಿಮ್ಮ ಲೈಫಲ್ಲಿ ಬೇಕು, ಯಾವುದು ನಿಮ್ಮ ಲೈಫಲ್ಲಿ ಬೇಡ. ಆ್ಯಂಡ್ ಬೌಂಡ್ರೀಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ಯಾಪ್ರಿಕಾನ್. ಇಲ್ಲಾಂದರೆ ನೀವು ಫ್ಲೈಟ್ ಮೋಡಲ್ಲೇ ಇರ್ತೀರ. ಇಲ್ಲಾಂದರೆ ನೀವು ಈ ಒಂದು 2025 ಏನಿದೆ ನೋಡಿ, ಹೋರಾಡೋದ್ರಲ್ಲೇ ಸಮಯನ ವ್ಯರ್ಥ ಮಾಡ್ತೀರಾ. ಓಕೆ, ಸೊ ನಿಮಗೋಸ್ಕರ ಒಳ್ಳೆ ಎನರ್ಜಿ ಅವೈಲೇಬಲ್ ಇದೆ. ಓಕೆ, ಆ್ಯಂಡ್ ಇಲ್ಲಿ ಗೈಡೆನ್ಸ್ ನನಗೆ ತುಂಬ ಅಡ್ವೈಸ್ ಕಾರ್ಡ್ಸ್ ಇಲ್ಲಿದೆ. ಓಕೆ, ಬಿಕಾಸ್ ನೋಡಿ ಇಲ್ಲಿ ಡಿವೈನ್ ನಿಮಗೆ ಆಪರ್ಚುನಿಟಿ ಶೋ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ನೀವು ಆಪರ್ಚುನಿಟಿನ ನೋಡ್ಬೋದು. ಬಟ್ ನೀವು ನೋಡಿ ಎಲ್ಲಿದ್ದೀರಾ ಅನ್ನೋದು, ರೈಟ್? ಸೊ ಪಾಸ್ಟ್ ಹ್ಯಾಸ್ ನೋ ಪವರ್. ಪಾಸ್ಟಿಗೆ ಪವರ್ ಇಲ್ಲ. ಓಕೆ, ಪಾಸ್ಟಿಗೆ ಪವರ್ ಇಲ್ಲ. ಸೊ ಪ್ರೆಸೆಂಟಲ್ಲಿ ಹೇಗೆ ಸರಿಪಡಿಸ್ಕೊಳ್ಬಹುದು ಅನ್ನೋದನ್ನು ನೋಡಿ. ಓಕೆ, ಸೊ ನಿಮಗೆ ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಆ್ಯಂಡ್ ಮೂನ್ ಕಾರ್ಡ್ ಕೂಡ ಇದೆ. ಎಮೋಷ್ನಲ್ ಆಗಿಬಿಟ್ಟು ಯಾವುದೇ ಥರದ ಡಿಸಿಷನ್ಸ್ನ ತೊಗೊಳ್ಬೇಡಿ. ಯಾವುದೇ ಥರದ ಡಿಸಿಷನ್ಸ್ನ ಎಮೋಷ್ನಲ್ ಆಗಿಬಿಟ್ಟು ತೊಗೊಳ್ಬೇಡಿ. ಆ್ಯಂಡ್ ಬೌಂಡ್ರೀಸ್ನ ಸೆಟ್ ಮಾಡಿ. ಲೈಕ್ ಬೌಂಡ್ರೀಸ್ ಇನ್ ದ ಸೆನ್ಸ್, ಇದು ಜನರು ಕೂಡ ಇರಬಹುದು, ನಿಮ್ಮ ಕಲೀಗ್ಸ್ ಇರಬಹುದು, ನಿಮ್ಮ ಫ್ರೆಂಡ್ಸ್ ಇರಬಹುದು, ನಿಮ್ಮ ಫ್ಯಾಮಿಲೀಸ್ ಇರಬಹುದು. ಓಕೆ, ಸೊ ಒಂದು ಬೌಂಡ್ರಿನ ಸೆಟ್ ಮಾಡಿ. ಇಲ್ಲಾಂದರೆ ನಿಮ್ಮ ಲೈಫಲ್ಲಿ ಯಾವ ಥರದ ಜನರು ಬರಬಹುದು ಅಂತಂದರೆ ನಿಮಗೆ ತುಂಬಾ ನಿಮ್ಮನ್ನು ತುಂಬ ಫ್ಲೈಟ್ ಮೋಡಲ್ಲಿ ಇರಿಸ್ಬಹುದು, ಹೋರಾಟ ಮಾಡ್ತಾ ಇರ್ಬೋದು, ಇಲ್ಲಾಂದರೆ ನೀವು ಸ್ಟ್ರಗಲ್ ಮಾಡ್ತಾ ಇರ್ಬೋದು. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಸ್ಪೆಷಲಿ 7 ಮಂತ್, ಜುಲೈ ಮಂತ್ ನಿಮಗೆ ಸ್ವಲ್ಪ ಸ್ಟ್ರಗಲ್ ಮೋಡ್ ಅಂತ ಅನಿಸ್ಬಹುದು. ಓಕೆ, ಆ್ಯಂಡ್ ಏಪ್ರಿಲಲ್ಲಿ ನಿಮಗೆ ಆಪರ್ಚುನಿಟಿ ಬರಬಹುದು. ಬಟ್ ನಿಮ್ಮ ಕಣ್ಣು ಬಾಯಿ ಮೂಗು ಎಲ್ಲ ತೆರೆದಿಟ್ಟಿರಿ, ಇಲ್ಲಾಂದರೆ ಯು ವಿಲ್ ಮಿಸ್ ದಿಸ್ ಆಪರ್ಚುನಿಟಿ. ಫೋಕಸ್, ಕಾನ್ಫಿಡೆಂಟ್, ಭಯ ಪಡ್ಕೊಳ್ಬೇಡಿ. ನೋಡಿ, ಜೀವನದಲ್ಲಿ ನಿಮಗೆ ಒಳ್ಳೆ ಔಟ್ಕಮ್ ಬೇಕು ಅಂತಂದರೆ ಆ್ಯಕ್ಷನ್ನ ತೊಗೊಳ್ಳಿ. ಆ್ಯಕ್ಷನ್ ತೊಗೊಂಡ್ರೇ ನಿಮ್ಮ ಜೀವನದಲ್ಲಿ ಒಳ್ಳೆ ಔಟ್ಕಮ್ ಬರೋದಕ್ಕೆ ಸಾಧ್ಯ, ಇಲ್ಲಾಂದರೆ ಬರೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ಇಲ್ಲಾಂದರೆ ನೀವು ಈ ಎನರ್ಜಿ ಇಲ್ಲಾಂದರೆ ಇದರಲ್ಲಿ ಇರ್ತೀರ. ಡೋಂಟ್ ಗಿವ್ ಅಪ್ ಮಾಡಬೇಡಿ. ಬೌಂಡ್ರೀಸ್ನ ಸೆಟ್ ಮಾಡಿ. ಒಂದು ಒಳ್ಳೆ ಬೌಂಡ್ರೀಸ್ನ ಸೆಟ್ ಮಾಡೋದಕ್ಕೆ ನಿಮಗೆ ಹೇಳ್ತಾ ಇದ್ದಾರೆ. ಓಕೆ, ಸೊ ಡೋಂಟ್ ಥಿಂಕ್ ಪಾಸ್ಟ್ ಬಗ್ಗೆ ಯೋಚನೆ ಮಾಡಬೇಡಿ. ನಿಮಗೆ ಮುಂದೆ ಹೋಗೋದಕ್ಕೆ ಹೇಳ್ತಾ ಇದ್ದಾರೆ. ಕೀಪ್ ಗೋಯಿಂಗ್, ದ್ಯಾಟ್ಸ್ ಇಟ್. ಓಕೆ, ಸೊ ಆ್ಯಂಡ್ ಈ ಇಯರ್ ಏನು ಅಂತಂದರೆ ನಿಮಗೆ ಕ್ಯಾಪ್ರಿಕಾನ್ ಸ್ವಲ್ಪ ನಿಮ್ಮ ಮೇಲೆ ಹೆಚ್ಚಿನ ಗಮನನ ತಗೊಳ್ಳುವಂಥ ಅವಶ್ಯಕತೆ ಇದೆ. ಬಿಕಾಸ್ ದ ಹರ್ಮಿಟ್ ಕಾರ್ಡ್ ಬಂದಿದೆ ಇಲ್ಲಿ ಮಧ್ಯ. ಓಕೆ, ಸೊ ಯು ಹ್ಯಾವ್ ಟು ಇಂಟ್ರೋಸ್ಪೆಕ್ಷನ್. ನಿಮಗೆ ನಿಮ್ಮನ್ನು ತಿಳ್ಕೊಳ್ಳೋಂಥ ತುಂಬ ಅವಶ್ಯಕ. ಅದಕ್ಕೆ ಹೇಳಿದೆ ಇಲ್ಲಿ ನೋಡಿ, ನಿಮಗೆ ಬೌಂಡ್ರೀಸ್ನ ಸೆಟ್ ಮಾಡಿ. ನಿಮ್ಗೆ ಏನು ಬೇಕು ಏನು ಬೇಡ ಅನ್ನೋದನ್ನು ಮೊದಲು ಸೆಟ್ ಮಾಡಿ. ಯಾರು ನಿಮ್ಮ ಲೈಫಲ್ಲಿ ಬರಬೇಕು, ಯಾರು ನಿಮ್ಮ ಲೈಫಲ್ಲಿ ಬರಬಾರ್ದು ಅನ್ನೋದು. ಇಲ್ಲಾಂದರೆ ಈ ಒಂದು 2025ಅಲ್ಲಿ ನೀವು ಬರುವಂಥ ಆಪರ್ಚುನಿಟಿನ ಮಿಸ್ ಮಾಡಬಹುದು. ಕೆಲವರು ನಿಮ್ಮನ್ನು ಮಿಸ್ಯೂಸ್ ಮಾಡಬಹುದು. ಓಕೆ, ಸೊ ಕಾಷನ್. ಓಕೆ, ಸೊ ಯಾವುದೇ ಇನ್ಫಾರ್ಮೇಷನ್ನ ನಂಬೋದಕ್ಕೆ ಹೋಗಬೇಡಿ. ಯಾವುದೇ ಇನ್ಫಾರ್ಮೇಷನ್ ನಿಮ್ಗೆ ಸಿಕ್ಕಿದ್ರೂ ಕೂಡ ಕನ್ಫರ್ಮ್ ಮಾಡ್ಕೊಳ್ಳಿ, ಹೌದು ಅಲ್ವೋ ಅನ್ನೋದು. ಓಕೆ, ಸೊ ಈ ಸ್ವಲ್ಪ ನಿಮಗೆ ಭಯನ ಕಾಡಿಸ್ಬೋದು, ಎಂಜೈಟಿನ ಕೊಡ್ಬೋದು. ಓಕೆ, ಆ್ಯಂಡ್ ಎಸ್ ಅಂತ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಪ್ರೆಗ್ನೆನ್ಸಿ ಎನರ್ಜಿನ ಕೂಡ ನಾನು ನೋಡ್ತಾ ಇದ್ದೀನಿ. ಓಕೆ, ಸೊ ನಿಮ್ಮ ಪೀರಿಯಡ್ಸ್ ಮೇಲೆ ಹೆಚ್ಚಿನ ಗಮನನ ಕೊಡಿ. ಆ್ಯಂಡ್ ಇಲ್ಲಾಂದರೆ ನಿಮಗೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡುವಂತಹ ಪರಿಸ್ಥಿತಿ ಬರ್ಬೋದು. ವರಿ ಮಾಡಬೇಡಿ ಹೆಚ್ಚು. ಓಕೆ, ಬೌಂಡ್ರೀಸ್ನ ಸೆಟ್ ಮಾಡೋದಕ್ಕೆ ನಿಮಗಿಲ್ಲಿ ಹೇಳ್ತಾ ಇದ್ದಾರೆ. ನೇರವಾಗಿ ಕಮ್ಯುನಿಕೇಷನ್ ಮಾಡಿ, ಆನೆಸ್ಟ್ ಆಗಿರಿ. ಓಕೆ, ಇಯರ್ ಆನೆಸ್ಟ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇಲ್ಲಾಂದರೆ ತನ್ನಷ್ಟಕ್ಕೆ ತಾನೇ ಎಲ್ಲನೂ ರಿವೀಲ್ ಆಗುತ್ತೆ. ಓಕೆ, ಸೊ ಲೆಟ್ಸ್ ಸಿ ನಿಮಗೆ ಏಂಜಲಿಂದ ಏನು ಮೆಸೇಜ್ ಇದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಡಿಯರ್ ಏಂಜಲ್ಸ್. ನೋಡಿ, ನಿಮ್ಮ ಮುಂದೆನೇ ಶಫಲ್ ಮಾಡಿರೋದು. ಗೆಟ್ ಮೋರ್ ಇನ್ಫಾರ್ಮೇಷನ್.
ಈ ಇಯರ್ ಹೆಚ್ಚಿನ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡುವಂಥ ಅವಶ್ಯಕತೆ ಇದೆ. ಓಕೆ, ಅಂತೆ ಕಂತೆ ಮಾತನ್ನು ನಂಬಿಡಿ, ನೋ ಅನ್ನೋದನ್ನು ಕಲೀರಿ, ನೋ ಅನ್ನೋದನ್ನು ಕಲೀರಿ. ಓಕೆ, ಸೊ ಎಸ್, ನಿಮ್ಮಲ್ಲಿ ಏನಾದರೂ ಕ್ವಶನ್ ಇದೆ 2025 ಆಗುತ್ತಾ ಅನ್ನೋ ಏನಾದರೂ ಕ್ವಶನ್ ಇದ್ದರೆ, ಸೊ ನೋ ಇದೆ. ಟೈಮ್ ಹೋದಾಗೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಆನ್ಸರಿಗೆ ನೋ ಯಾಕಿದೆ ಅಂತ. ಎಸ್, ಇಲ್ಲಿ ರೊಮ್ಯಾನ್ಸ್ ಇದೆ. ಸೊ ಅದೇ ನಾನು ಹೇಳಿದಲ್ಲ, ನಿಮ್ಮ ಲೈಫಲ್ಲಿ ಒಳ್ಳೆ ಜನರು ಎಂಟ್ರ್ ಆಗ್ಬೋದು, ಇಲ್ಲಾಂದರೆ ಒಂದು ಒಳ್ಳೆ ವ್ಯಕ್ತಿ ಎಂಟ್ರ್ ಆಗ್ಬೋದು, ರೊಮ್ಯಾನ್ಸ್. ಬಟ್ ಬಿಫೋರ್ ಯಾರಿಗೂ ನೀವು ಎಸ್ ಅನ್ನೋಕ್ಕಿಂತ, ಪ್ರಪೋಸನ್ನು ಎಕ್ಸೆಪ್ಟ್ ಮಾಡೋದಕ್ಕಿಂತ ಮುಂಚೆ ಸರಿಯಾದ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ. ಮೇ ಬಿ ಇದು ಪಾರ್ಟ್ನರ್ಶಿಪ್ಪಲ್ಲಿ ಇರ್ಬೋದು, ಎನಿ ಕೈಂಡ್ ಆಫ್ ಯಾರನ್ನ ಫ್ರೆಂಡ್ಶಿಪ್ ಮಾಡೋದಕ್ಕಿಂತ ಮುಂಚೆ ಸರಿಯಾದ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ. ಓಕೆ, ಸೊ ಎಸ್, ಥ್ಯಾಂಕ್ ಯು ಸೋ ಮಚ್. ಸೊ ಎಸ್, ಟ್ರಸ್ಟ್ ಆ್ಯಂಡ್ ಥ್ರೈವ್ ಇದೆ ಇಲ್ಲಿ ಸ್ಪಿರಿಟ್ ಆನಿಮಲ್ಸ್ ಟ್ಯಾಗ್ ಇದೆ. ಓಕೆ, ಸೊ ಈ ಟ್ಯಾಗ್ ಅನ್ನು ನೀವು ಗೂಗಲಲ್ಲಿ ಸರ್ಚ್ ಮಾಡಿ. ಓಕೆ, ಸೊ ನಿಮಗೆ ಆನ್ಸರ್ ಸಿಗಬಹುದು. ಎನರ್ಜಿ ಜೊತೆ ಕನೆಕ್ಟ್ ಆಗೋದಕ್ಕೆ ಪ್ರಯತ್ನ ಪಡಿ, ಮೆಡಿಟೇಷನ್ ಮಾಡ್ಬೋದು. ಓಕೆ, ಸ್ಟ್ಯಾಗ್ ಮೇಲೆ ನೀವು ಮೆಡಿಟೇಷನ್ ಮಾಡ್ಬೋದು. ಸೊ ಗ್ರೇಸ್ಫುಲ್, ಪವರ್ಫುಲ್ ಮೆಡಿಸಿನ್ ಇದು. ಆ್ಯಂಡ್ ಆಲ್ವೇಸ್ ಪ್ರೊಟೆಕ್ಟ್ ಯುವರ್ ಸೆಲ್ಫ್, ಬಿಕಾಸ್ ಇದರ ಆ್ಯಂಟ್ಲರ್ಸ್ ಏನು ಇದೆ ನೋಡಿ, ಇದು ಪ್ರೊಟೆಕ್ಷನ್ ಬಗ್ಗೆ ಮಾತಾಡುತ್ತೆ. ಓಕೆ, ಸೊ ಆಲ್ವೇಸ್ ಪ್ರೊಟೆಕ್ಟ್ ಯುವರ್ ಸೆಲ್ಫ್. ಅದಕ್ಕೆ ನಾನು ಹೇಳಿದೆ, ಯಾರು ಜನರ ಸಂಘ ಮಾಡ್ತೀರಾ ನೋಡಿ, ಸ್ವಲ್ಪ ಯೋಚನೆ ಮಾಡಿ. ಇಲ್ಲ ಅಂದರೆ ಡಿಸಿಷನ್ಸ್ ತೊಗೊಳ್ಬೇಕಾದ್ರೆ ಯೋಚನೆ ಮಾಡಿ. ಎಮೋಷ್ನಲ್ ಆಗಿಬಿಟ್ಟು ಡಿಸಿಷನ್ ತೊಗೊಳ್ಬೇಡಿ. ಗೆಟ್ ಮೋರ್ ಇನ್ಫಾರ್ಮೇಷನ್ ಹೆಚ್ಚು ಕಲೆಕ್ಟ್ ಮಾಡುವಂಥ ಅವಶ್ಯಕತೆ ಇದೆ. ಸೊ ನಿಮ್ಮ ಸ್ಟ್ರೆಂತ್, ಡಿಗ್ನಿಟಿ, ಫರ್ಟಿಲಿಟಿ ಬಗ್ಗೆ ಕೂಡ ನಾನು ಇವಾಗಷ್ಟೇ ಹೇಳಿದೆ ಅಲ್ವ, ಇಲ್ಲಿ ಪ್ರೆಗ್ನೆನ್ಸಿ ಬಗ್ಗೆ ಮಾತಾಡಿದೆ. ಆ್ಯಂಡ್ ಇದು ಫರ್ಟಿಲಿಟಿ ಬಗ್ಗೆ ಮಾತಾಡುತ್ತೆ. ಇದು ಲೈಕ್ ತಾಯಿತನದ ಬಗ್ಗೆ ಮಾತಾಡುತ್ತೆ. ಸೊ ಎಸ್, ಬಿ ಕೇರ್ಫುಲ್. ಸೊ ಎಸ್, ಸೊ ನಿಮಗೆ ಆಪರ್ಚುನಿಟಿ ಸಿಗುತ್ತೆ, ಟ್ರಸ್ಟ್ ಮಾಡಿ ಆ್ಯಂಡ್ ಮೂವ್ ಫಾರ್ವರ್ಡ್. ಓಕೆ, ಸೊ ಎಸ್, ದಿಸ್ ಈಸ್ ಕ್ಯಾಪ್ರಿಕಾನ್. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಶೇರ್ ಮಾಡಿ ಆದಷ್ಟು. ಓಕೆ, ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.